ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂರ್ಣಿಮಾಸ್ ವರ್ಲ್ಡ್. ಎಲ್ಲರೂ ಆರಾಮದಿರಿ ಅಂಥೇಳಿ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬರೀ ಇವತ್ತಿನ ವಿಡಿಯೋದಾಗ ಏನೈತೆ ಅಂತ ನೋಡೋಣ. ಹುಬ್ಬಳ್ಳಿ ಹತ್ರ ಶಿವಧಾಮ ಅಂಥೇಳಿ ಒಂದು ಪ್ಲೇಸ್ ಆಗೈತೆ ರೀ. ಶಿವನ ಗುಡಿ ಆಗೈತಲ್ಲೇ. ಅದನ್ನು VRLದವರು ಕಟ್ಟಿಸ್ಯಾರಂತ. ಅದರದ್ದು ಡೀಟೇಲ್ ನಂಗೆ ಗೊತ್ತಿಲ್ಲ. ಸುಮ್ಮನೆ ನಾವು ಆನ್ ದ ವೇ ಹೋಗ್ಬೇಕಾರೆ ನೋಡಿದ್ವಿ. ನೆಕ್ಸ್ಟ್ ಡೇನ ನಾವು PRS ವಾಟರ್ ಪಾರ್ಕಿಗೆ ಹೋಗ್ಬೇಕಂಥೇಳಿ ನಮ್ಮ ದಿಯಾನ್ ಫ್ರೆಂಡು ಅವ್ರ ಮಮ್ಮಿದು ಎಲ್ಲರೂ ಸೇರಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆನ್ ದ ವೇ ಇತ್ತಲ್ಲ, ಹಂಗೆ ಒಂದು 10 ಮಿನಿಟ್ಸಲ್ಲೇ ಡ್ರಾಪ್ ಮಾಡಿ ನೋಡಿಕೊಂಡು ಬಂದ್ವಿ. ಭಾಳ ಚಲೋ ಐತ್ರಿ ಇದು. VRLದವ್ರು ಕಟ್ಟಿಸ್ಯಾರಂತ. ಈ ದೇವಸ್ಥಾನ ಶಿವರಾತ್ರಿ ದಿನ ಅಂತ ಓಪನ್ ಆಗೈತಂತ್ರಿ. ಇದ್ರದ್ದು ಶಂಕುಸ್ಥಾಪನೆಯನ್ನು ಶಿವರಾತ್ರಿ ದಿನ ಮಾಡ್ಯಾರಂತ. ನೋಡ್ರಿ, ಇದು ಎಂಟ್ರಿ ವೇ. ನಿಮಗೆ ಎಲ್ಲಿ ಬಿಸಿಲು ಹತ್ತೋದಿಲ್ಲ, ಮಳೆ ಬಂದರೂ ನೀವು ಆರಾಮಾಗಿ ದೇವಸ್ಥಾನದೊಳಗೆ ಆರಾಮಾಗಿ ಹೋಗ್ಬೋದು. ಥ್ರೂ ಇದು ಗೇಟ್ಲಿಂದ ಹಿಡಿದು ಗರ್ಭಗುಡಿ ಮಟ್ಟ ಈ ಥರ ದಾರಿ ಮಾಡ್ಯಾರ. ಆ ಕಡೆ ಈ ಕಡೆ ನೀವು ಆಯಾಸ ಆದ್ರೆ ಕುತ್ಕೊಂಡು ಹೋಗ್ಬೋದು. ಒಳಗಂತೂ ಭಾರಿ ಮಸ್ತ್ ಐತಿ. ಎಷ್ಟು ಶಾಂತಿ, ಎಷ್ಟು ತಂಪು ಐತೆ ಅಂದ್ರೆ ಈ ಬಿಸಿಲಾಗ ಆ ಜಾಗ ಬಿಟ್ಟು ಬರೋಕೆ ಮನಸ್ಸಾಗೋದಿಲ್ಲ ನೋಡ್ರಿ. ಅಷ್ಟು ಬರೀ ಚಂದ ಐತಿ ಇದು. ಈ ಪ್ಲೇಸ್ ಬಂದ್ಬಿಟ್ಟು ಹುಬ್ಬಳ್ಳಿ ಮತ್ತು ಶಿಗ್ಗಾಂವ್ ಮಧ್ಯೆ ಬರ್ತೈತಿ. ಅಂದರೆ ವರೂರಿಂದ ಸ್ವಲ್ಪ ಐತೆ ಅಷ್ಟೆ, 1-2 ಕಿಲೋಮೀಟ್ರ್ ಅಷ್ಟು ದೂರ ಐತಿ ಇದು. PRS ವಾಟರ್ ಪಾರ್ಕು ಇದಾದಮೇಲೆ 1-2 ಕಿಲೋಮೀಟ್ರ್ ಐತೆ ಅಷ್ಟೆ. ನೀವು ಯಾರು ಆನ್ ದ ವೇ ಬೆಂಗಳೂರು ಹೋಗ್ಬೇಕಾರೆ ಕಾರ್ ಒಳಗೆ ಹಿಂಗೆ ಡ್ರಾಪ್ ಮಾಡಿ ಅಲ್ಲೇ ಸ್ವಲ್ಪ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಹೋದ್ರೆ ಮನ್ಸಿಗೆ ಭಾಳ ಶಾಂತಿ ಸಿಗ್ತೈತಿ. ನಾವು ಹೋದಾಗಂತೂ ಜಾಸ್ತಿ ಜನ ಇಲ್ಲ. ನಮ್ಮನ್ನೆಲ್ಲ ಹಿಡಿದು ಒಂದು 10-12 ಮಂದಿ ಇದ್ರು. ಮತ್ತು ಸೆಕ್ಯೂರಿಟಿ ಸಿಸ್ಟಮ್ಮ ಭಾಳ ಚಲೋ ಐತಿ. ನೀವು ಆರಾಮಾಗಿ ಟೆನ್ಷನ್ ಫ್ರೀಯಾಗಿ ಇಲ್ಲಿ ದೇವಸ್ಥಾನಕ್ಕೆ ಹೋದ್ರೆ, ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಹೆಂಗೆ ಶಾಂತಿ ಸಿಗ್ತೈತಲ್ಲ, ಅದೇ ರೀತಿ ಇಲ್ಲಿ ಭಾಳ ಶಾಂತಿಯುತವಾಗೈತಿ ದೇವಸ್ಥಾನ. ನೀವು ಒಳಗೆಲ್ಲ ನೋಡ್ಬೋದು. ಪೂರ ಕಲ್ಲಿನಿಂದನೇ ಕೆತ್ತಿ ಮಾಡಿದಾರಂತಿದನ್ನು. ಮತ್ತು ಇಲ್ಲೆಲ್ಲ ಸಣ್ಣ ಸಣ್ಣ 4 ಕಡೆನೂ ಮಧ್ಯಕ್ಕೆ ಶಿವ ಅದನ, 4 ಸೈಡು ದೇವ್ರದಾವು. ಒಂದು ಕಡೆ ನವಗ್ರಹ, ಒಂದು ಕಡೆ ಸುಬ್ರಹ್ಮಣ್ಯ ಸ್ವಾಮಿ, ಒಂದು ಕಡೆ ಅಯ್ಯಪ್ಪ ಸ್ವಾಮಿ, ಒಂದು ಕಡೆ ಗಣಪತಿ. ಈ ಥರ ಮಧ್ಯಕ್ಕೆ ಶಿವನ ದೇವಸ್ಥಾನ, 4 ಕಡೆ ಆ ಥರ. ಇದು ದ್ವಾರ ಬಾಗಿಲ. ಭಾರಿ ಚಲೋ ಐತಿದೆ ದೇವಸ್ಥಾನ. ಎಲ್ಲ ದೇವಸ್ಥಾನದಾಗೂ ಯಾವ ಥರ ಗರ್ಭಗುಡಿ ಒಳಗೆ ಫೋಟೋ ತೆಗಿಯಂಗಿಲ್ಲ ಅಂತಾರಲ್ಲ, ಇಲ್ಲಿ ಹಂಗೆ ನೀವು ದ್ವಾರ ಬಾಗಿಲದ ಮಟ್ಟ ತೊಗೊಂಡು ಹೋಗ್ಬೋದು, ಆದರೆ ಫೋಟೋ ತೆಗೆಯೋದಿಲ್ಲ. ಬಟ್ ಆದರೂ ನಾವು ಅಲ್ಲೇ ಹಿಂದೆ ಎಲ್ಲ ನಿಂತ್ಕೊಂಡು ಫೋಟೋ ತಗೊಂಡು ವೀಡಿಯೋ ಮಾಡ್ಕೊಂಡು ಬಂದೇವಿ. ಯಾಕೆಂದರೆ ಜಾಸ್ತಿ ಜನ ಇದ್ದಿದ್ದಿಲ್ಲ, ಸೆಕ್ಯೂರಿಟೀಸು ಮುಂದ್ಗಡೆ ಇದ್ರೆ. ಮತ್ತು ಇಲ್ಲೇ ಇನ್ನೊಂದು ಮೇನ್ ಅಂದ್ರೆ ಗೋಶಾಲೆನೂ ತರದಾರ. ಈಗ ರೀಸೆಂಟಾಗಿ ಓಪನ್ ಆಗಿದ್ರಿಂದ ಒಂದು 5 ಹಸು ಇದ್ವು ಅಷ್ಟೇ. ಮತ್ತು ಕರುನೂ ಹಸು ಹಾಕಿತ್ತು. ಭಾಳ ಕ್ಯೂಟಾಗಿತ್ತು ಇದು. ಇವರೆಲ್ಲ ಊಟ ಮಾಡ್ಸಕತ್ತಿದ್ರು ಮಕ್ಕಳು. ಮತ್ತು ಪುಷ್ಕರ್ಣಿ ಎಲ್ಲ ಇತ್ತು. ನಮ್ಮ ಕಡೆ ದೇವಸ್ಥಾನಕ್ಕೆ ಹೆಂಗಿರ್ತಾವ ಅಂತಂದ್ರೆ, ಈ ಥರ ಪುಷ್ಕರ್ಣಿ ಅದು ಜಾಸ್ತಿ ಇರೋದಿಲ್ಲ. ಅಪರೂಪಕ್ಕೆ ಅಲ್ಲೊಂದು ಇಲ್ಲೊಂದು ಇರ್ಬೋದು. ನಮ್ಮ ಉತ್ತರ ಕರ್ನಾಟಕದ ಸೈಡ್ ಬರೀ ಗರ್ಭಗುಡಿ ಆ ಥರ ಹಿಂಗೆ. ಬಟ್ ಬಾವಿ ಇರ್ತಾವೆ ಬಾಜು. ಈ ಥರ ಪುಷ್ಕರ್ಣಿ ಅದು ಏನೂ ಇರೋದಿಲ್ಲ. ಬಟ್ ಇಲ್ಲಿ ಅವರೆಲ್ಲನೂ ಸಿಸ್ಟಮೆಟಿಕ್ಕಾಗಿ ಹಳೆ ಕಾಲದ ಟೆಂಪಲ್ಸ್ ಎಲ್ಲ ಹೆಂಗಿರ್ತಾವಲ್ಲ ಅದೇ ಥರ ಮಾಡ್ಯಾರ. ಅಂದ್ರೆ ದಕ್ಷಿಣ ಕನ್ನಡ ಕಡೆ ಗುಡಿಗಳಿರ್ತಾವೆ ನೋಡ್ರಿ, ಭಾರಿ ಚಂದ ಇರ್ತಾವೆ, ಇದೇ ಥರ ಇರ್ತಾವೆ. ಅದ್ರ ಪಕ್ಕಕ್ಕೆ ಪುಷ್ಕರಣಿ ಇರ್ತೈತಿ, ನದಿ ಇರ್ತೈತಿ. ಆದರೆ ಇಲ್ಲಿ ನದಿ ಇಲ್ಲ, ಪುಷ್ಕರಣಿ ಮಾಡ್ಯಾರ. ಮತ್ತು ಇದು ಕಲ್ಲಿಂದೆಲ್ಲ ಗರ್ಭಗುಡಿ ಭಾರಿ ಚಲೋ ಮಾಡ್ಯಾರ. ಆದರೆ ಗರ್ಭಗುಡಿ ಒಳಗೆ ಫೋಟೋ ಅದು ನಾವು ತೆಗಿಲಿಲ್ಲ, ಅವ್ರದ್ದು ರೆಸ್ಪೆಕ್ಟ್ ಮಾಡ್ಬೇಕು ನಾವು. ಹಾಗಾಗಿ ಹೊರಗಡೆ ಎಲ್ಲನೂ ನಾವು ಫೋಟೋಸ್ ತಗೊಂಡೇವಿ. ಬಟ್ 1-2 ಕ್ಲಿಪ್ ಹಿಂಗಷ್ಟೇ ಒಳಗಡೆ ತಗೊಂಡೇವಿ. ನಿಮಗೂ ಟೈಮ್ ಇತ್ತಂದರೆ, ಈಗ ರಜೆ ಐತಿ, ಮಕ್ಕಳನ್ನ ಕರ್ಕೊಂಡು ಹಂಗೆ ಹೋಗ್ಬರ್ರಿ. ಊಟ ಗೀಟನೂ ಕಟ್ಕೊಂಡು ಹೋಗ್ಬೋದಲ್ಲಿ. ನೀರಿನ ವ್ಯವಸ್ಥೆನೂ ಐತಿ. ಭಾರಿ ಚಲೋ ಹಂಗೆ ಟೈಮ್ ಪಾಸ್ ಮಾಡಿ ಬರ್ಬೋದು. ಇಲ್ಲೇ ಆಟ ಆಡ್ಬೋದು, ಸ್ಪೇಸ್ ಭಾಳ ಐತಿ. ಅಲ್ಲೇ ಧ್ಯಾನ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು. ಭಾರಿ ಚಲೋ ಅನ್ನಿಸ್ತು ನಮಗಂತೂ. ನೀವು ಟೈಮ್ ಸಿಕ್ಕರೆ ವಿಸಿಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊತಾನೆ ಅಷ್ಟೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ. ಇನ್ನೊಂದು ಮರ್ಯಕ್ಕೆ ಹೋಗ್ಬೇಡ್ರಿಪ್ಪ, ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡೋಕ್ಕಾಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೋರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಸಜೆಸ್ಟ್ ಮಾಡಿರಿ. ನನ್ನ ವಿಡಿಯೋನ ನೋಡಿ ಇಷ್ಟ ಆದರೆ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ರಿಕ್ವೆಸ್ಟ್ ಮಾಡತ್ತೀನಿ ನಾನು ಅಷ್ಟೆ. ಸಿಗೋಣಂತ ಮುಂದಿನ ವಿಡಿಯೋದಾಗ. ಥ್ಯಾಂಕ್ ಯು, ಬಾಯ್.